ನಾವೊಂದು ಆಲ್ಟರ್ನೇಟಿವ್ ಆಪ್ಷನ್ ಹುಡುಕ್ತಾ ಇದೀವಿ. ಈಗ ನಾನು ಸಣ್ಣ, ನೀವು ಅದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಿಮ್ಗೊಂದು ಉದಾಹರಣೆ ಕೊಡ್ತೀವಿ. KRS ಅನ್ನೋ ಪಾರ್ಟಿ, ರವಿಕೃಷ್ಣ ರೆಡ್ಡಿ ನೇತೃತ್ವದ ಪಾರ್ಟಿ. ಅವ್ರು ಏನು ಮಾಡ್ತೀರಂದ್ರೆ ಇವತ್ತು ಬಹುತೇಕ ಕಡೆ ತಲುಪಿಟ್ಟಿದ್ದಾರೆ. ಅವರು ನೆಗೆಟಿವ್ ಮಾತಾಡ್ತಿದ್ರು, ಪಾಸಿಟಿವ್ ಮಾತಾಡ್ತಿದ್ರು. ಅವ್ರಿಗಾರ ಮಾಡಿ ಸ್ವಾಮಿ ನೀವು ಅಟ್ಲೀಸ್ಟ್ ಅದ್ಯಾಕೆ ಡೌಟ್. ಮತ್ತೆ ರವಿಕೃಷ್ಣ ರೆಡ್ಡಿ ಚೆನ್ನಾಗಿ ಮಾಡ್ತೀರಂದ್ರೆ 4 ಪಬ್ಲಿಸಿಟಿ ಮಾಡಿ ರವಿಕೃಷ್ಣ ರೆಡ್ಡಿ ಬಗ್ಗೆ 4 ಕಡೆ ಹೇಳಿ. ನಾವು ಹೇಳ್ತಾ ಇದ್ದೀವಿ, ನಾನು ಅದನ್ನೇ ಮಾಡಿ ವಿಡಿಯೋಗಳಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ, ಉಪೇಂದ್ರನ್ ಬಿಟ್ಬಿಡಿ, ಯಾರೋ ಹೇಳ್ತಾರೆ. ಈಗ KRS ಜೊತೆಗೆ ಎಲ್ಲ ಪ್ರಜಾಕಿಯನ್ನು ಸೇರಿಸ್ಕೊಂಡು ಮಾತಾಡ್ತೀರಾ. ಬೇಡ, ನನ್ನ ಯಾಕೆ ಸೇರಿಸ್ತೀರಾ? ಅಲ್ಲ, ನಾನು ಜನರದ್ದು ಹೇಳ್ತೇನೆ. ನೋಡಿ ಜನರದ್ದು ಹೆಂಗೆ ಹೇಳ್ತೀನಿ ಅಂದ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಸ್ಗಳ ಆಧಾರದ ಮೇಲೆ ಹೇಳ್ತೀನಿ. ಕಮೆಂಟ್ಸ್ ನಾನು ಕೂತ್ಕೊಂಡು ನನ್ನ ಮೂಡ್ ಪ್ರಕಾರ ಹೊಡಿತೀನಿ. ನಾನು KNN AKN ಅಂತ ಹೊಡಿತೀನಿ ನಾನು. ಅದು ಬಿಟ್ಬಿಡಿ, ಅದೆಲ್ಲ ನೋಡೋದು ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಅದಲ್ಲ, ಅದೇ ಒಳ್ಳೆಯವ್ರು ಬಂದು ಒಂದು 4 ಕಮೆಂಟ್ ಮಾಡೋದು ಅದು ಭಾಳ ಮುಖ್ಯ. ಬಿಡಿ, ಮಾಡಲ್ಲ ಅದು ಕೆಲವರು, ಬಿಟ್ಬಿಡಿ. ನಾನು ಹೇಳ್ತಿರೋದು, ಒಬ್ರು ಯಾರೋ ಚೆನ್ನಾಗಿ ಮಾಡ್ತೀರಂದ್ರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಅಥವಾ BJP ಚೆನ್ನಾಗಿ ಮಾಡ್ತೀಯಾ, ಎಲ್ಲರೂ ಒಕ್ಕೊರಲಿಂದ ಅವ್ರಿಗೆ ಸಪೋರ್ಟ್ ಮಾಡಿ. ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ, ಮಾಡಿ, ಸಪೋರ್ಟ್ ಮಾಡಿ. ನಂದೊಂದು ಐಡಿಯಾ ಇದೆ, ನಿಮ್ಗೆ ಅನ್ಸಿದ್ರೆ ಇದು ನೀವು ಮಾಡಬೇಕಾಗಿದ್ದು ಅಂತ ಹೇಳ್ತಾ ಇದ್ದೀನಿ. ಮಾಡಗಿರಿ ಇದಕ್ಕೆ ಸಪೋರ್ಟ್ ಮಾಡಿ. ನೀವು ಹೇಳ್ತೀರಾ ನಾನು ಮಾಡ್ತಿಲ್ಲ ಅಂತ, ನಾನು ಮಾಡ್ತೀನಪ್ಪ, ಅದನ್ನು ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನೀವು ಎಲೆಕ್ಷನ್ ಇಲ್ಲ ಅಂತ ನಾನು ನಿಂತ್ಕೊತೀನಿ ಎಲೆಕ್ಷನ್ಗೆ. ಬಟ್ ಇದೇ ದಾರಿಯಲ್ಲಿ ಹೋಗ್ತೀನಿ ನಾನು. ಮತ್ತೆ ನೀವು ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಮತ್ತೆ ಅದನ್ನೇ ಮಾಡಬೇಕಾಗತ್ತೆ. ಬೆಟರ್ ಐ ಕ್ಯಾನ್ ಜಾಯಿನ್ ಒನ್ ಪಾರ್ಟಿ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಮಾಡ್ಬೋದಲ್ವಾ? ಮತ್ತು ನಾನು ಇನ್ನೊಂದು ಪಾರ್ಟಿ ಏನಕ್ಕೆ ಮಾಡಬೇಕು? ನಾನು ಇದಕ್ಕೆ 3 ಕ್ಯಾನ್ಸರ್ ಮಾಡಿ ಅಂತ ಹೇಳ್ತೀರಿ. ಯಾವುದೋ ಒಂದಾರ ಕ್ಲಾರಿಟಿ ಇರ್ಬೇಕು ನಮಗೆ. ನೀನು ಸರಿ ಇದೆಯಾ, ಸರಿ ಇಲ್ಲ, ಡೌಟ್ ಇರಬಾರ್ದು. ಇವನು ಸರಿ ಇದ್ದಾನ, ಸರಿ ಇಲ್ವಾ, ಸರಿ ಇದ್ದಾನ, ಸರಿ ಇಲ್ಲ, ಇವ್ನಿಗೆ ಸಪೋರ್ಟ್ ಮಾಡೋದಾ ಬೇಡವಾ? ಎಷ್ಟು ದಿನನಪ್ಪ? ಓಕೆ, ಬಿಟ್ಟಾಗ ನಾನು ಸರಿ ಇಲ್ವ, ಇನ್ನೊಬ್ಬ ಸರಿ ಇದ್ದಾನ, ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಎಲ್ಲರೂ ಒಂದು ಜೋರಾಗಿ ಮಾತಾಡಿ, ಅಟ್ಲೀಸ್ಟ್ ಹೇಳಿ, ನಮಗೆ ಈ ಬದಲಾವಣೆ ಬೇಕು, ನಮಗೆ ಬೇಡ ರೀ ಇದು, ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ನಮ್ಗೆ ಒಳ್ಳೆ ವ್ಯವಸ್ಥೆ ಕೊಡಿ, ನಾಳೆ ನಮ್ಮ ಮಕ್ಳಿಗೊಂದು ಫ್ಯೂಚರ್ ಕೊಡಿ. ಅಷ್ಟೇ ಅಲ್ವಾ? ಇನ್ನೇನು ಬೇಕು ಗುರುವೆ ಎಲ್ಲರಿಗೂ? ಇದಕ್ಕಿಷ್ಟೆಲ್ಲ ಒದ್ದಾಡ್ಬೇಕಾ ನಿಜವಾಗ್ಲು? ಈಗ ಮತ್ತೆ ಬಂದಾಗ ನೀವು ಅಲ್ಲಿಗೆ ಬಂದ್ರೆ ಏನ್ ಬೇಡ. ಮತ್ತೆ ವಾಪಸ್ಸು ನಾನು ಹೇಳಿದ್ನಲ್ಲ, ಎಲ್ಲ ಹುಡುಕಿದ್ರು. ಅಲ್ಲ, ನಾನು ಮತ್ತೆ ಕೇಳ್ತಿರೋದು ಅಂದ್ರೆ, ಈಗ ತುಂಬಾ ಜನಕ್ಕೆ ಇರೋ ಕುತೂಹಲ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಿದ್ದಾರೆ, 2028 ಹಿಂಗ್ ಸರ್ ಪ್ಲಾನಿಂಗ್ ಇದೆಯಾ? ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಗುರುವೆ, ಖಂಡಿತ. ನಾನು ಅದಕ್ಕೆ ಇಲ್ಲಿ ಬಂದಿರೋದು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿರ್ತೀನಿ, ರಸ್ತೆಗಿಳಿಬೇಕು, ಇಳಿತೀನಿ, ಎಷ್ಟು ಸಾಧ್ಯವೋ ಜನ ಸಂಪರ್ಕ ಮಾಡ್ತೀನಿ, ಎಲೆಕ್ಷನ್ ನಿಲ್ಬೇಕು, ನಿಲ್ತೀನಿ. ಇನ್ನೇನು ಮಾಡ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನಾನು ಕೇಳ್ತಾ ಇದ್ದೀನಿ. ಸಭೆ ಸಮಾರಂಭ ಅಂದರೆ ಅಲ್ಲೂ ಹೇಳ್ತಾ ಇದ್ದೀನಿ, ಅದು ದುಡ್ಡು ಖರ್ಚಾಗ ಸ್ವಾಮಿ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ನಾನು ಇನ್ನೊಬ್ರ ಹತ್ರ ಕೇಳೋದು ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದೀನಿ. ಅದು ಡೇ 1 ಹೇಳ್ತಾ ಇದ್ದೀನಿ ನಾನು. ಅದು ಇಲ್ಲದೆ ಕೆಲಸ ಮಾಡೋರು 1000 ಜನ ಬರಲಿ, ಬೇಕಾದ್ರೆ ನಾನು ಜೊತೆಲಿ ಸೇರ್ತೀನಿ. ಬರ್ತೀರಾ? ಏನು ಗುರು, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ಬೇಡ. ನಾನು ಹೇಳಿದ್ದೀನಿ, ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರಬೇಡಿ, ಎಕ್ಸ್ಪೆಕ್ಟೇಷನ್ ಇದ್ದೇನೂ ಕೆಲಸ ಮಾಡಬೇಡಿ. ನಾನು ಹೇಳ್ತಿರೋದು ಈಸಿಯಾಗಿ 4 ಜನಕ್ಕೆ ಹೇಳಿ ಅಂತಷ್ಟೇ. ಬೇಡ, ಅದು ಬೇಡ ಅಂದರೆ ನಾನು ಇನ್ನೇನು ಹೇಳಬೇಕು ಹೇಳಿ ಅಷ್ಟೇ. ಹೌದು. ಅಲ್ಲ, ನಮ್ಮಂಥ ಒಂದಷ್ಟು ಚಾನಲ್ಗಳು ನಾವಂತೂ ಕಾಯ್ತಾ ಇದ್ದೀವಿ ಪ್ರತಿದಿನ ನಿಮ್ಮ ವಿಚಾರ ತಲುಪಿಸೋಕ್ಕೆ, ಇನ್ನೊಂದಕ್ಕೆ ನಾವಂತೂ ಇದ್ದೇ ಇರ್ತೀವಿ. ಅಲ್ಲಲ್ಲ, ಬಟ್ ಏನು ಗೊತ್ತಾ, ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ. ಏನು ಗೊತ್ತಾ, ಈಗ ಯಾರೋ ಮಾತಾಡ್ದಂಗೆ ನಾವು ಮಾತಾಡಬಾರ್ದು ಗುರುವೆ. ಏನು ಹೇಳಿ, ಯಾರೋ ಒಬ್ಬ ಗೊತ್ತಿಲ್ಲದೆ ಏನೋ ಒಂದು ಕಮೆಂಟ್ ಆಗ್ತಾನೆ ಅನ್ಕೊಳ್ಳಿ, ಆ ಕಮೆಂಟ್ ಇಟ್ಕೊಂಡು ನಾವು ಮಾತಾಡಬಾರ್ದು. ಯಾರೋ ಹೇಳ್ತಿದಾರೆ ಹಿಂಗೆ ಅಂತ, ಅದರಲ್ಲಿ ಅದ್ಭುತವಾಗಿ ಮಾತಾಡೋವಂಥವ್ರು ಇರ್ತಾರೆ, ಅಂಥವ್ರನ್ನ ಹೈಲೈಟ್ ಮಾಡಿ ಮಾತಾಡಿ. ಯಾಕಂದರೆ ಕೆಲವ್ರು ಹೇಳ್ತಾರೆ ರೀ, ಅವ್ರು ಹೇಳ್ತಿರೋದು ಬೇರೆ ರೀ, ನೀವೇನ್ರಿ ಮತ್ತೆ ಅಲ್ಲಿಗೆಲ್ಲೋ ಕಂಪೇರ್ ಮಾಡಿ ನೀವು ಅದು ಮಾಡಿ ಅಂತಲೂ ಹೇಳೋರಿದ್ದಾರೆ ಅಲ್ವಾ? ಹೌದು ಅಲ್ವಾ ಅವರೇ? ಹೌದು. ಅದನ್ನು ನಾವು ಮಾತಾಡ್ಬೇಕಲ್ವಾ? ಒಳ್ಳೆ ವಿಷಯಗಳು ಹೇಳಿರೋದು ನಾವು ಮಾತಾಡಿದ್ರೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸರ್, ಈಗ ನಾನು ಕೊನೆ ಹಂತಕ್ಕೆ ಬರ್ತೀನಿ. ಇಲ್ಲಿವರೆಗೆ ತುಂಬ ವಿಚಾರಗಳು ಮಾತಾಡಿದ್ವಿ, ಮತ್ತೋದ್ರೆ ಮತ್ತೆ ಅಲ್ಲಿಗೆ ಸುತ್ತೊಡಿಬೋದು. ಆ ಕಾರಣಕ್ಕೆ ಕೇಳ್ತಾ ಇರೋದು. ನಾನು ಯಾವ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಈಗ ವಿಜಯ್ ಅವ್ರು ಗೆಲ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತದೇ ಶುರುವಾಗಿದೆ, ಉಪೇಂದ್ರ ಅವ್ರು ನೀವೆಲ್ಲಿ ಅಂತೇಳಿ. ಆ ಕಾರಣಕ್ಕೆ ಕೇಳ್ತಾ ಇರೋದು. ನೀವು ಆ ದಾರಿನ ಹಿಡಿಯಲ್ಲ ಯಾವ ಕಾರಣಕ್ಕೂ. ನಿಮ್ಮ ಆಲೋಚನೆ ಬೇರೆ ಇದೆ. ಒಂದಷ್ಟು ವರ್ಷಗಳು ತಗಲಿದ್ರೂ ಅಡ್ಡಿಲ್ಲ, ಬಟ್ ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ಅನ್ನೋದು ನಿಮ್ಮ ಅಭಿಪ್ರಾಯ. ಇಲ್ಲ, ಇವಾಗ ನೀನು ಹೇಳಿದೆ ಗೊತ್ತಾ ನಿಮಗೆ? ಇವಾಗ ನೋಡಿ, ನಾನು ಏನಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದೆ ಅಂದರೆ, ನಾನು ನಿಂತ್ಕೊತೀನಿ ಅಂದ್ಕೊಳ್ಳಿ, ನಾನು ನಿಂತ್ಕೊತೀನಿ, ನನಗೆಲ್ಲರೂ ಇದು ಮಾಡಿ ನಾನು ಇದು ಮಾಡ್ತೀನಿ ಅಂದರೆ, ಇವನು ಎಲೆಕ್ಷನ್ ನಿಂತ್ಕೊಂಡು ಇವನು CM ಆಗ್ಬೇಕನ್ನೋ ಇವನ ಆಸೆಗೆ ನಾನು ಕೆಲಸ ಮಾಡ್ಬೇಕಾ? ಇಲ್ಲಿ ಕೊಡೆಯ ಸೇಮ್ ಕಾರ್ಯಕರ್ತರ ಥರ ಬಾ, ಒಂದು ಸಿಸ್ಟಮ್ ಮಾಡು, ಒಂದು ಇದು ಮಾಡು, ಪ್ರಚಾರ ಮಾಡ್ತೀವಿ, ನನಗೂ ಒಂದು ಪೋಸ್ಟ್ ಕೊಡು, ನನಗೂ ಒಂದು ಇದು ಕೊಡು, ಇದು ಸ್ಟಾರ್ಟ್ ಆಗುತ್ತೆ. ನಾನು ಬೇಡ, ಯಾಕಂದ್ರೆ ಇದು ಬೇಡ, ಬರಬಾರ್ದು ಅಂತಲೇ ನಾನು ಬರಲ್ಲಪ್ಪ, ನನಗೆ ಹೆಸರು ಬೇಡ, ಇದು ಬೇಡ, ಇದೊಂದು ಸಿಸ್ಟಮ್ ತರೋಣ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ನೀವೇ ಬರಲ್ಲ ಅಂದರೆ ಹೆಂಗೆ ಸರ್ ಅಂತಲೂ ಹೇಳ್ತಾರೆ. ಓಕೆ ಅಪ್ಪ, ನಾನು ಬರ್ತೀನಿ, ಬಂದರೆ ಈ ದಾರಿ ಅಂತೂ ತುಳಿಯಲ್ಲ ನಾನು, ಯಾಕಂದ್ರೆ ನನಗೆ ಗೊತ್ತಲ್ಲ, ಹೋದ ಅಂದರೆ ಇದು ಎಳ್ಕೊಂಡು ಹೋಗ್ಬಿಡುತ್ತೆ ಅದು. ಈಗ ನಾನು ಗೆಲ್ಬೋದು, ನನಗೆ ನಾಳೆ ಜನ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ಬೇಕಾಗಿರೋದು. ಸೊ ಆ ದಾರಿಗೆ ಹೋಗಲ್ಲ ನಾನು. ಈ ದಾರಿಲಿ ಹೋಗೋದಕ್ಕೆ ಏನು ಅಂತಲೇ ನಿಮ್ಮನ್ನು ಕೇಳಿದೆ. ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಬನ್ನಿ ಬರ್ತೀನಿ, ರೋಡ್ಗಿಳ್ಬೇಕಾಗಿ ಇಳಿತೀನಿ, ಓಕೆ, ಸಣ್ಣ ಪುಟ್ಟ ಖರ್ಚುಗಳಾಗುತ್ತಾ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡ್ತೀನಿ. ಒಂದು 10 ಕಡೆ 100 ಕಡೆ ಓಡಾಡಬೇಕಾ, ಕರ್ನಾಟಕ ಫುಲ್ ಓಡಾಡ್ತೀನಿ.
4 ಜನ ಜೊತೆ ಇಟ್ಕೊಬೇಕಾ, ಇಟ್ಕೊತೀನಿ. ಅವ್ರಿಗೆ ಸಂಬಳ ಕೊಡ್ತೀನಿ, ಹೋಟ್ಲ್ ಬಿಡ್ಬೇಕಾ, ಹೋಟ್ಲಲ್ಲಿ ಉಳ್ಕೊತೀನಿ. ನನ್ನ ಖರ್ಚುಗಳನ್ನು ನಾನೇ ನೋಡ್ಕೊತೀನಿ. ನಾನು ಯಾರನ್ನೂ ಕೇಳೋದು ಇಲ್ಲ ಅದನ್ನು. ನಿಮಗೆ ಅಲ್ಲಿ ಬಂದು ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದರಲ್ಲಿ ಪ್ರಚಾರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇದಿಷ್ಟು ನನ್ನ ಕೈಲಾಗುವಂಥದ್ದು. ಇದ್ರ ಮೇಲೆ ಅಂದರೆ ನಿಮಗೆ ಸರ್ ಇದು ಬಿಗ್ಗರ್ ಲೆವೆಲ್ ಆಗಬೇಕು ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ಅದು ಇನ್ನೊಂದು ಬೇರೆ ದಾರಿ. ಮತ್ತೆ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪ್ಲಸ್ ರಾಜಕೀಯ ಆಗ್ಬಿಡುತ್ತೆ ಅಂತ ಅವಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಇಟ್ ಈಸ್ ನಾಟ್ ಸೋ ಈಸಿ ಗುರುವೆ. ಹಂಗಂದು ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಅವ್ರು ಮಾಡೋರೆಲ್ಲ ಇದು ಮಾಡ್ತೀರ ಅಂತ ನಾನು ಹೇಳ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅದನ್ನು ಮಾಡೋದಕ್ಕೆ ಒಂದು ಸಿಸ್ಟಮ್ ಬೇಕು, ಒಂದು ಇದು ಬೇಕು, ಒಂದು ಸೆಟಪ್ ಬೇಕು. ಅದಕ್ಕೆ ಖಂಡಿತ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದು ಒಂದು ಕಡೆ ಮಾಡೋರಾಗಲ್ಲ. ನೀವು ಒಂದು ಅಟ್ಲೀಸ್ಟ್ ಒಂದು 5-6 ಕಡೆ ಮಾಡಬೇಕು. ನೀವು ಬ್ಯಾನರ್ಗಳು ಬೇಕು, ಪೋಸ್ಟರ್ಗಳು ಬೇಕು. ಫ್ರೀಯಾಗಿ ಯಾವ್ದು ಗುರುವೆ ಸಿಗುತ್ತೆ? ನೀವು ಕಾರ್ಯಕರ್ತರು ಫ್ರೀಯಾಗಿ ಸಿಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ನನಗೆ. ಹಂಗಲ್ಲ ನಾನು ಹೇಳಿದ್ದು. ಫ್ರೀಯಾಗಿ ಕೆಲಸ ಮಾಡೋ ಲಕ್ಷಾಂತರ ಜನ ಇರ್ತಾರೆ. ಇವತ್ತು ವಿಜಯ್ ಅವ್ರಿಗೆ ಅವ್ರನ್ನ ಇಷ್ಟಪಟ್ಟು ಏನೋ ಒಂದು ಬದಲಾವಣೆ ಬೇಕು ಅಂತ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅಲ್ವಾ? ಅದು ಆಗ್ಬೋದು, ಗೊತ್ತಿಲ್ಲ. ಬಟ್ ಒಂದು ಬೇಸಿಕ್ಕಾರ ಬೇಕಲ್ಲ. ಏನು ಗೊರೇ, ಒಂದು ಭಕ್ಷ್ಯ ಅಂದರೆ ಒಂದು ಪೋಸ್ಟರ ಬೇಕಲ್ಲ ನಿಮ್ಗೆ ಅಟ್ಲೀಸ್ಟ್ ಕಾಣಿಸೋದಕ್ಕೆ. ಅದು ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾನು ಒಂದು ಏರಿಯಲ್ಲಿ ನಿಂತ್ಕೊಂಡು ಮಾಡ್ದಂಗಲ್ಲ. ಇದು ಆಲ್ ಓವರ್ ಕರ್ನಾಟಕ 274 ಕಾನ್ಸ್ಟಿಟ್ಯೂಯೆನ್ಸಿಗಳು, ಎಷ್ಟೋ ವಿಲೇಜ್ಗಳು. ಸರ್ ಇಲ್ಲಿ ನಮ್ಗೆ ಗೊತ್ತೇ ಆಗಿಲ್ಲಲ್ಲ ಸರ್, ನೀವು ನಿಂತೀರ ಅಂದರೆ ಅಲ್ಲ ನಾನು ಪೋಸ್ಟರ್ ಹಾಕಬೇಕು, ಅಲ್ಲೊಂದೇನೋ ಒಂದೇನೋ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಅಂದರೆ. ಸೊ ಐ ಆಮ್ ಹಿಂಗೇನು ಆಲ್ಟರ್ನೇಟಿವ್ ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾ ಇದೆ, ಅದ್ರ ಮೂಲಕ ನೀವು ತಲುಪ್ಬೋದು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಒಬ್ಬೊಬ್ಬ ಹುಡುಗರು ಹುಡುಗ ಹುಡುಗಿ ಇವತ್ತು ಕೆಲಸ ಮಾಡ್ತೀರ, ತುಂಬ ಜನ ಮಾಡ್ತೀರ ಪಾಪ. ನಾನು ನೋಡಿದ್ದೀನಿ ಹಾನೆಸ್ಟಾಗಿ ಅವರೇ ವೀಡಿಯೋಗಳು ಮಾಡ್ತಾರೆ, ಅವರೇ 4 ಜನಕ್ಕೆ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಒಬ್ರು ಆಫೀಸಲ್ಲಿ ಕೂತ್ಕೊಂಡು ಅವರೇ 1 ಜನಕ್ಕೆ ಕೇಳದೇ ಇರಲಿ ಫೋರ್ಸ್ ಮಾಡಿ ಹೇಳ್ತಾರೆ. ಇಂಥವರು ತುಂಬ ಜನ ಇದ್ದಾರೆ. ಸೊ ಅಂಥವ್ರು ಜಾಸ್ತಿ ಜನ ಆಗೋಗ್ಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ ಅಂತ ಅಷ್ಟೇ. ಅದೇ ನೀವು ಹೇಳ್ದಂಗೆ, ನೀವು ಅದನ್ನ ಬಿಟ್ಟು ನಾನು ಇನ್ನೇನೋ ಮಾಡಬೇಕಂತ ನೀವು ಇವತ್ತು MLA ಮಿನಿಸ್ಟ್ರೋ MP ಆಗ್ಬೋದಿತ್ತು ಆರಾಮಾಗಿ. ಅವಕಾಶಗಳಿತ್ತು. ಆದರೆ ಅದರ ಆಚೆಗೆ ನಾನೊಂದು ಆಲೋಚನೆಯನ್ನು ಜನರಿಗೆ ತಲುಪಿಸಬೇಕು ಅಥವಾ ಆ ಮೂಲಕ ಏನೋ ಒಂದು ಮಾಡಬೇಕಂತ ಪ್ರಯತ್ನ ಪಡ್ತೀರಿ. ಸರ್, ಇದರ ಆಚೆಗೆ ನನ್ನೊಂದು ಕೊನೆ ಪ್ರಶ್ನೆ ಅಂದರೆ, ಇತ್ತೀಚಿನ ಅಂದರೆ ರಾಜಕಾರಣ ನೋಡಿದಾಗ ಅಥವಾ ನಮ್ಮ ರಾಜಕಾರಣಿಗಳ ಯೋಚನೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಫ್ಯೂಚರ್ ಬಗ್ಗೆ ಇವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ನಿಮ್ಮ ಥಾಟ್ಸ್ ಏನು ಅದಕ್ಕೆ ಸಂಬಂಧಪಟ್ಟಾಗೆ? ಅಂದರೆ ಇತ್ತೀಚೆಗೆ ಒಂದಷ್ಟು ಕ್ರೈಸಿಸ್ಗಳನ್ನು ನೋಡಿದ್ವಿ ನಾವು, ಏನೇನು ಆಯ್ತು ಅದನ್ನ ನಾನು ಏನೋ ಅವ್ರು ಮಾಡಿಲ್ಲ ಇವ್ರು ಮಾಡ್ತಿಲ್ಲ ಅಂತ ಹೇಳೋದಿಲ್ಲ. ನನ್ನ ಅಭಿಪ್ರಾಯ ಯಾಕಂದ್ರೆ ಬಿಕಾಸ್ ಅವ್ರು ಯಾರು ಮಾಡಿಲ್ಲ ಅಂತಲ್ಲ, ನನಗನ್ಸೋದು ಅದು ಬೇಕು ಅಂತ. ಆ್ಯಕ್ಚುಲಿ ಏನಂದ್ರೆ ತುಂಬ ಫ್ಯೂಚರ್ ಥಿಂಕ್ ಮಾಡೋವಂಥವ್ರೇ ಬರಬೇಕಿಲ್ಲಿ. ಅಂಥ ವಿಚಾರವಂತರಿಗೆ ಅದೆಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ. ಮೇಲ್ಮನೆ ಕೆಳಮನೆ ಯಾಕೆ ಮಾಡಿದ್ದಾರೆ? ಅಲ್ಲಿ ವಿಚಾರವಂತರು ಬಂದು ಇದೆಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಕೊಡಬೇಕು. ಸೈಂಟಿಸ್ಟ್ಗಳು, ಏನೋ ಫಿಲಾಸಫರ್ಸು, PhD ಮಾಡಿರೋವಂಥವ್ರು, ಇವರೆಲ್ಲ ಸೇರಿ ಏನಾಗ್ಬೋದು ಫ್ಯೂಚರು, ನಮ್ಗೆ ಯಾವ್ಯಾವ ರೀತಿ ಕ್ರೈಸಿಸ್ ಬರ್ಬೋದು, ನೇಚರ್ನ ಹೆಂಗೆ ಸೇವ್ ಮಾಡಬೇಕು, ಕೆರೆಗಳನ್ನ ಹೆಂಗೆ ಸೇವ್ ಮಾಡಬೇಕು, ಏನು ಹೇಳಿ ಏನೋ ಜಾಬ್ಸ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು, ಇವೆಲ್ಲ ತುಂಬ ವಿಚಾರವಂತರು ಇದ್ದಾರೆ ಈ ದೇಶದಲ್ಲಿ ಅಲ್ವಾ? ಇವೆಲ್ಲ ಸೆಟಪ್ಪು ಇದೆ. ಅದನ್ನ ಏನಾಗ್ಬಿಟ್ಟಿದೆ, ರಾಜಕೀಯ ಆಗಿ ಕೊನೆಗೆ ಅಲ್ಲಿ ಯಾರ್ಯಾರೋ ಕೂತ್ಕೊತಾ ಇದ್ದಾರೆ. ಏನು ಹೇಳಿ, ಯಾರೋ ಫೇಮಸ್ ವ್ಯಕ್ತಿ ತೊಗೊಂಡಾಗ ಅಲ್ಲಿ ಕೂರಿಸ್ತಾರೆ, ಅವ್ರು ಹೋಗೋದೇ ಇಲ್ಲ ಆ್ಯಕ್ಚುಲಿ. ಅಲ್ಲ, ಇಲ್ಲಿ ಟಿಕೆಟ್ ಸಿಗ್ದವ್ರು ಅಲ್ಲಿ ಹೋಗ್ತೀರ ಅಷ್ಟೇ. ಅದೇ ಏನೇನೋ ಆಗ್ತಾ ಇದೆ, ಅದು ಬಿಟ್ಬಿಡಿ. ಅದೆಲ್ಲ ನಿಮ್ಗೆ ಗೊತ್ತಿರೋದೆ. ಹಂಗಂತ ಇಲ್ಲವೂ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತ ಇದ್ದಾರೆ. ಬಟ್ ಅದೆಲ್ಲ ಆಗಬೇಕು, ಪ್ರಾಪರಾಗಿ ಆಗಬೇಕು. ಅದು ನಾವು ಫ್ಯೂಚರ್ ಯೋಚನೆ ಮಾಡಿಲ್ಲ ಕಷ್ಟ. ಇವತ್ತು ನಾವು ಚೈನಾ ಬಗ್ಗೆ ಅಷ್ಟು ಮಾತಾಡ್ತೀವಿ, ಹೊಗಳ್ತೀವಿ. ಯಾಕೆ ಅವ್ರು ಅಷ್ಟು ಫ್ಯೂಚರಿಸ್ಟಿಕ್ ಆಗಿದ್ದಾರೆ ಅವರು. ಏನು ಹೇಳಿ, ಒಂದು ಮಿಸೈಲ್ ಗಿಸೈಲ್ ಅದು ಇದನ್ನು ಡ್ರೋನ್ಸ್ಗಳು ಅದು ಇದು ರೆಡಿ ಮಾಡ್ಕೊಂಡಿದ್ದಾರೆ. ವೆರಿ ಚೀಪ್ ಡ್ರೋನ್ಸು ಎಷ್ಟು ಎಫೆಕ್ಟಿವ್ ಆಗಿದೆ, ವಾರಲ್ಲಿ ಎಷ್ಟು ಇದಾಗುತ್ತೆ. ಆಮೇಲೆ ಏನೋ ರಿಸರ್ವ್ಸು, ಆಯಿಲ್ ರಿಸರ್ವ್ಸ್ಗೆ ಏನೇನು ಮಾಡಿದ್ದಾರೆ ಅವರು, ಏನೋ ಒಂದು ಸನ್ನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಸಿಟಿಗಳು ನೋಡಿದಾಗ, ನೀವು ಆ ಮೆಟ್ರೋ ಸ್ಟೇಷನ್ ನೋಡಿದಾಗ, ಆ ಎಲೆಕ್ಟ್ರಿಕ್ ಕಾರ್ಗಳು ನೋಡಿದಾಗ ವಾವ್ ಅನ್ಸುತ್ತಲ್ವಾ? ಹೌದು. ನಾನು ಏನೇ ಹೇಳಿದ್ರು ಕೂಡ ಮತ್ತೆ ನಮ್ಮಲ್ಲಿ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಆಗಿದ್ದಾವೆ, ಇಲ್ಲೂ ಆಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಯಾವ ಮಟ್ಟಿಗೆ ಬೆಳಿಬೇಕು ಅಂದರೆ, ಜಾಬ್ಸ್ಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಜಾಬ್ ಕ್ರಿಯೇಷನ್ಸ್ಗೆ. ನೆಕ್ಸ್ಟ್ ಎಜುಕೇಷನ್ ಹೆಂಗೆ ಚೇಂಜ್ ಆಗ್ಬೋದು, ಎಲ್ಲ ಬರ್ತಾ ಇದೆ. ಸ್ಕಿಲ್ ಎಜುಕೇಷನ್ ಯಾವ ಲೆವೆಲ್ಗೆ ಆಗ್ತಾ ಇದೆ, ಟ್ರೈ ಮಾಡಿದ್ದಾರೆ, ಅದನ್ನ ಎಷ್ಟು ಇದಾಗ್ತಾ ಇದೆ, ಯಾವ ಥರ ನಾವು ಬದಲಾವಣೆ ಮಾಡ್ಕೊತ ಇದ್ದೀವಿ, ಇಂಥ ವಿಷಯಗಳೇ ಆಗ್ಬೇಕಲ್ಲ ಇವರು ದೇಶದಲ್ಲಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ